ಅವಾಗ್ಲಿಂದ ರೀಲ್ಸ್ ಮಾಡೋ ಹುಚ್ಚು ಗೈಸ್. ಯಾವ್ಯಾವ ತರ ಮಾಡಿದೀನಿ ಗೊತ್ತಾ ಗೈಸ್. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗು ಡ್ಯಾನ್ಸ್ ಮಾಡಿದೀನಿ ಗೈಸ್. ಎಷ್ಟು ಕುಳ್ಳ ಇದೆ ನೋಡಿ ಗೈಸ್. ಅಷ್ಟೇ ಅಲ್ಲ, ಇದಕ್ಕಿಂತ ಹಳೆ ವಿಡಿಯೋನು ಇದೆ. ಆ ಟೈಮ್ ಅಲ್ಲಿ ಒಂದ್ 5 ವರ್ಷದಿಂದ ಯಾವ ತರ ಇತ್ತು ಗೊತ್ತಾ ಮೈಂಡ್ ಸೆಟ್. ಒಂದೇ ಬಟ್ಟೆಯಲ್ಲಿ ಎಷ್ಟು ಫೋಟೋಸ್ ತೆಗ್ದಿದೀವಿ ಅಂತ. Okay, let's go. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಇವಾಗ ಸಿಟಿಗೆ ಹೋಗ್ಬೇಕು, ಫಸ್ಟು ಪ್ರಶಾಂತ್ ಜೊತೆಗೆ ಹೋಗ್ಬೇಕು. ಸೊ ಏನಕ್ಕಂದರೆ ಒಂದು ಮೊಬೈಲ್ ಇಸ್ಕೊಬರ್ಬೇಕು, ಮತ್ತೆ ಹೋಗ್ಬಿಟ್ಟು ಇನ್ನೂ ಮೊಬೈಲ್ ಕೊಟ್ಟಿಲ್ಲ ಒಂದು. ಸೊ ಇವಾಗ ಅವನು ವೆಯ್ಟ್ ಮಾಡ್ತಾವನು ಆಲ್ರೆಡಿ ಅಲ್ಲಿ. ಇವಾಗ ಪ್ರಶಾಂತ್ ಹತ್ರ ಹೋಗ್ತಿದ್ದೀನಿ. ಲೆಟ್ಸ್ ಗೋ. ಗೈಸ್, ಪ್ರಶಾಂತ್ ಫೋನ್ ಇಸ್ಕೊಳಕ್ಕೆ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಕೊಟ್ಟಿಲ್ಲ. ಸಿಟಿಗೆ ಬಂದಿದ್ದೀವಿ ನಾವು ಗೈಸ್. ಇನ್ನೂ ನಮಗೆ ಫೋನ್ಗಳೇ ರೆಡಿ ಮಾಡ್ಕೊಟ್ಟಿಲ್ಲ ಗೈಸ್, ಇನ್ನೇ ಕಾಯಿಸ್ತವ್ರೆ. ಇವಾಗ ಗ್ಯಾಪಲ್ಲಿ ಒಂದು ಸ್ವಲ್ಪ ಟೀ ಕುಡಿಯೋದು ಹೋಗ್ತಾ ಇದ್ದೀವಿ. ಇವನೇ ಟೀ ಕೊಡಿಸ್ತಿರೋದು, ಮತ್ತು ಎಳ್ಳೀರು ಎಲ್ಲ ಕೊಡಿಸ್ತಾನೆ ಇವತ್ತು. ಎಲ್ಲ ಕೊಡಿಸ್ತಾನೆ ಗೈಸ್. ಬ್ಯಾಗ್ ಮಡ್ದ್ಬಿಟ್ಟು ನನ್ನ ಪಾಡೋದು ನಾನು ಹೋಗ್ತಾ ಇದ್ದೀನಿ. ಎಷ್ಟು ಮರವಾಗ್ಬಿಟ್ಟಿದೆ ಅಂತಂದರೆ ಅಷ್ಟಿಷ್ಟಲ್ಲ. ಪ್ರಶಾಂತ್ ಆಲ್ರೆಡಿ ಹೋಗ್ಬಿಟ್ಟು ನೀನು ತಗೋಬಾ ಬ್ಯಾಗ್ ಅಂತ ನಾನೇ ಹಾಕ್ಕೊಂಡಿದ್ದ ಬ್ಯಾಗ್ನ. ಫೋನ್ ರೆಡಿ ಕೊಟ್ಟು 1 ವಾರ ಆದಮೇಲೆ ರೆಡಿ ಆಗೈತೆ ಫೋನು. 1 ವಾರ ಅಲ್ಲ 3 ದಿನ. 3 ದಿನ ಅಲ್ಲ, 1 ವಾರ ಆಯಿತು ಗೈಸ್. 1 ವಾರನೇ ಲೆಕ್ಕ ನಮಗೆ. ಮನೆಗೆ ಬಂದಿದೆ ಗೈಸ್, ಹೊಟ್ಟೆ ಹಸುವಾಗ್ತಿದೆ. ಮನೇಲಿ ಅನ್ನ ಸಾಂಬಾರಿದೆ, ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ ಇವಾಗ. ಅದಕ್ಕೆ ಮೊನ್ನೆ ಮಾಡಿರೋ ಬಿರಿಯಾನಿ ಫ್ರಿಜ್ಜಲ್ಲಿದೆ, ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಬೇಕು ಇವಾಗ. ಸೊ ಇಲ್ಲಿದೆ ನೋಡಿ ಬಿರಿಯಾನಿ, ನಾನೇ ಎತ್ತಿಟ್ಟಿದ್ದು ಬಿರಿಯಾನಿ ತಿನ್ನೋ ಮಜಾನೇ ಬೇರೆ. ಅದು ಮೊನ್ನೆದಾಗಿರಲಿ ನಿನ್ನೆದಾಗಿರಲಿ, ಬಿರಿಯಾನಿ ತಿನ್ನಬೇಕು. ಚೆನ್ನಾಗಿ ಕಾಸು ಮಾಡಿದ್ರೆ ಫಸ್ಟು ಡೈಲಿ ಬಿರಿಯಾನಿ ತಿನ್ನಬೇಕು. ನಾನು ಬಿರಿಯಾನಿ ಬಿಸಿ ಮಾಡ್ತಿರೋ ಸ್ಮೆಲ್ ಏನಾದರೂ ಇವನಿಗೆ ಬಂದರೆ ಮುಗೀತು ಕತೆ. ಕೊಡೋವರೆಗೂ ಬಿಡೋದಿಲ್ಲ, ಆಮೇಲೆ ನಮ್ಮನ್ನ ತಿನ್ನೋಕ್ಕೂ ಬಿಡೋದಿಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ ಅಂತಂದರೆ ಲಾಕ್ ಮಾಡಿಬಿಡ್ತೀನಿ. ನೋಡಿ ಇವಾಗ ಮಾಡ್ತೀನಿ, ನಾನು ಆಚೆನೇ ಬರಬಾರ್ದು. ನಾನು ಆರಾಮಾಗಿ ಆಮೇಲೆ ತಿಂದಮೇಲೆ ಆಮೇಲಿಂದ ಓಪನ್ ಮಾಡ್ತೀನಿ ಡೋರು. ಹಂಗೂ ಅವ್ನು ಬರೋ ಡೌಟು, ಬಟ್ ಏನಕ್ಕೆ ಫುಲ್ಲು ಡೀಪ್ ಸ್ಲೀಪರ್ ಅವನೇ, ಅದು ಲಾಕ್ ಮಾಡೋದು ಬೆಟರ್. ಬಾಹುಬಲಿ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಮಳೆ ಬರೋಂಗಾಗಿದೆ. ಮೈಸೂರಲ್ಲಿ ಮಳೆ ಬಿಸಿಲು ಎಲ್ಲ ಒಂದೇ ಸಲ ಬರುತ್ತೆ. ಬೆಳಗ್ಗೆ ಮಳೆ ಇದ್ದರೆ ಸಂಜೆ ಬಿಸಿಲು ಬರುತ್ತೆ, ಇಲ್ಲ ಸಂಜೆ ಮಳೆ ಇದ್ದರೆ ಬೆಳಗ್ಗೆ ಅಂತೂ ಸಕ್ಕತ್ ಬಿಸಿಲು ಇರುತ್ತೆ. ಎಷ್ಟು ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟ ಹೆಂಗೆ ಕಾಣಿಸುತ್ತೆ ನೋಡಿ. ಇವಾಗ ಮಳೆ ಬರೋಂಗಾಗಿದೆ, ಅದಕ್ಕೆ ಬಟ್ಟೆ ತಗೊಳಕ್ಕೆ ಬಂದಿದ್ದೀವಿ ಮೇಲೆ. ಟೆರೆಸ್ ಮೇಲೆ ಡ್ರ್ಯಾಗನ್ ಫ್ರೂಟ್ ಬಿಡ್ತಾ ಇದೆ ನೋಡಿ. ಇಲ್ಲಿ ಇನ್ನೂ ಚಿಕ್ಕದು ಇವಾಗ, ಬಟ್ ಅಲ್ಲಿ ಎದುರುಗಡೆ ಮನೇಲಂತೂ ಸಕ್ಕತ್ ಜಾಸ್ತಿ ಬಿಟ್ಟಿವೆ ನೋಡಿ. ಬೇಕಾದ್ರೆ ಕಾಣಿಸುತ್ತೆ ನಿಮ್ಗೆ, ಅಲ್ಲಿ ಕಾಣಿಸ್ತಾ ಇದೆಯಾ ಗೈಸ್? ಹಿಂಗೆ ಹಳೆ ಫೋಟೋಸ್ ನೋಡ್ತಾ ಇದ್ದೆ. ಸೊ 6 ಇಯರ್ಸ್ ಬ್ಯಾಕ್ ನಾನು ಯಾವ ಥರ ಇದ್ದೆ ಗೊತ್ತಾ? ಸೊ ನಿಮಗೆ ಫೋಟೋಸ್ ಎಲ್ಲ ತೋರಿಸ್ತೀನಿ ನೋಡಿ. ಒಂದು 5 ವರ್ಷದ ಹಿಂದೆ ಫೋಟೋಸ್ ನೋಡ್ಬಿಟ್ಟು ನನಗೆ ಒಂಥರ ನಗು ಬರ್ತಿದೆ. ಯಾವ ಥರ ಇರುತ್ತೆ ತೋರಿಸ್ತೀನಿ ನೋಡಿ ಫೋಟೋ. ಇದು ಫಸ್ಟ್ ಫೋಟೋ, ಇದು 2020. ಇದು ಹೆಂಗಿದ್ದೀನಿ ನೋಡಿ, ಎಷ್ಟು ಸಣ್ಣಕ್ಕಿದ್ದೀನಿ ನೋಡಿ ಅವಾಗ. ನೆಕ್ಸ್ಟ್ ಫೋಟೋ ಹಾಕ್ತೀನಿ ರೀ. ನಾನು ಅವಾಗ ಎಷ್ಟು ಕುಳ್ಳ ಇದ್ದೆ ನೋಡಿ ಗೈಸ್. ಇವರಿಬ್ಬರೇ ನನಗಿಂತ ಎಷ್ಟು ಹೈಟ್ ಅವ್ರು ನೋಡಿ. ಇವಾಗ ಸ್ವಲ್ಪ ಹೈಟ್ ಆಗಿಬಿಟ್ಟಿದ್ದೀನಿ ನಾನು, ಇಷ್ಟೊಂದು ಕುಳ್ಳ ಇಲ್ಲ. ಇವ್ರಿಗಿಂತ ಎಲ್ಲ ಹೈಟ್ ಆಗಿಬಿಟ್ಟಿದ್ದೀನಿ ಗೈಸ್. ನಾನು ಗೌತಮು ಇವಾಗ ಹೆಂಗಿದ್ದೀವಿ ಅದನ್ನು ಫೋಟೋ ಹಾಕ್ತೀನಿ ನೋಡಿ. ಸೊ ಮುಂಚೆ ಹೆಂಗಿದ್ವಿ ಅಂತ ನೋಡಿ ಇಲ್ಲಿ. 2020 ಅಂದರೆ ಆ ಟೈಮಲ್ಲಿ ಎವ್ರಿ ಫೋಟೋಸ್ ಒಟ್ಟು ಹುಚ್ಚಿತ್ತು ನಮಗಂತೂ. ಫೋಟೋಸ್ ಯಾವ ಥರ ಇದೆ ಗೊತ್ತಾ, ನೋಡಿದ್ರೆ ನೀವೇ ನಗ್ತೀರಾ, ನಾನೇ ನಕ್ಕಿದ್ದೀನಿ ಅಷ್ಟೊಂದು. ಬಟ್ ಮೆಮೊರೀಸ್ಗೆ ಇರಲಿ ಅಂತ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ ಫೋಟೋಸ್ಗಳನ್ನ. ಫಸ್ಟ್ ಫೋಟೋ ಇದು, ಫಸ್ಟ್ ಪೋಸು.
ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಅದನ್ನು ಫೋಟೋ ಹೊಡೆದವ್ರೆ. ನೆಕ್ಸ್ಟ್ ಇದು ಹೆಂಗೆ ಕೂತಿದ್ದೀನಿ ನೋಡಿ ಒಳ್ಳೆ ಥೂ ಯಪ್ಪ. ನೆಕ್ಸ್ಟ್ ಇಲ್ಲಿ ಯಾಪ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ನಾವು ಒಂಥರ ಹೇಳ್ಬಿಡೋದು ಪೋಸ್ನ, ಹಿಂಗೆ ಕೂತಿರ್ತೀನಿ ರಪ್ಪ ಅಂತ ಒಂದು ಫೋಟೋ ಹೊಡೆದ್ಬಿಡು ಅಂತ. ಸೊ ಇದೊಂದು ಆಯಿತಾ. ನೆಕ್ಸ್ಟು ಇದು ಆಲ್ ಟೈಮ್ ಪೋಸ್. ಇದು ಯಾವುದೇ ಒಂದು ಫೋಟೋ ತೆಗಿಬೇಕು ಅಂದರೂ ಹಿಂಗೆ ಕೂದಲಿಂಗ್ ಅನ್ನೋ ಥರ ನಿಂತ್ಕೊಬಿಡೋದು. ನೆಕ್ಸ್ಟು ಗೈಸ್ ಇವಾಗದೇ ನಾವು ಒಂದು ಬಟ್ಟೆಲಿ ಬರೀ ಒಂದು ಫೋಟೋ ತಗೊಂಡು ಸ್ಟೋರಿಗೆ ಹಾಕೋಕೆ ಯೋಚನೆ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ಒಂದು 5 ವರ್ಷದಿಂದ ಯಾವ ಥರ ಇತ್ತು ಗೊತ್ತಾ ಮೈಂಡ್ ಸೆಟ್ಟು. ಒಂದೇ ಬಟ್ಟೆ ಒಂದು 10-20 ಫೋಟೋ ತೆಗ್ಬಿಡೋದು. ಅದನ್ನು ಒಂದೊಂದು ದಿನ ಸ್ಟೋರಿಗೆ. ಅವಾಗ ಫೇಸ್ಬುಕ್ ಯೂಸ್ ಮಾಡ್ತೀವಿ ಜಾಸ್ತಿ, ಫೇಸ್ಬುಕ್ ಸ್ಟೋರಿಗೆ ಹಾಕ್ತಾಯಿದ್ವಿ. ಸೊ ಒಂದೇ ಬಟ್ಟೆಲಿ ಎಷ್ಟು ಫೋಟೋ ತಗೊಂಡಿದ್ದೀನಿ ಗೊತ್ತಾ ನೋಡಿ ಗಾಯ್ಸ್. ಒಂದೇ ಬಟ್ಟೆಲಿ ಎಷ್ಟು ಫೋಟೋಸ್ ತೆಗ್ದಿದ್ದೀವಿ ಅಂತ. ಸ್ಟೈಲ್ ನೋಡಿ ಗೈಸ್, ಅವಾಗ ಕೂತಿರೋ ಪೋಸ್ಗಳು ನೋಡಿ ಗಾಯ್ಸ್ ಹಿಂಗೆ. ಗೈಸ್ ಇದು ಯಾರ್ದೋ ಬೇರೆಯವ್ರ ಕಾರು. ಅಣ್ಣ ಒಂದು ಫೋಟೋ ತಗೋತೀವಣ್ಣ ಅಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಫೋಟೋ ತೆಗ್ಸಿರೋದು ಇದು ನೋಡಿ ಗಾಯ್ಸ್ ಹಿಂಗೆ. ಇದು ಗೈಸ್ ಅವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾನು ಸ್ಲಿಪ್ಪರ್ ಹಾಕಿ ಹೋಗ್ತಿದ್ದೆ. ಈಗ ನನ್ನ ಫ್ರೆಂಡ್ ಯಾವುದೋ ಶೂ ಹಾಕೋ ಬರ್ತಿದ್ದ, ಅಲ್ಲೋ ಶೂ ಕೊಡು ಅಂದ್ಬಿಟ್ಟು ಅವ್ನು ಶೂ ಹಾಕೊಂಡು ನಾವು ಫೋಟೋ ತೆಗ್ಸ್ಕೊತಿದ್ವಿ. ಮತ್ತು ಬಟ್ಟೆನೂ ಅಷ್ಟೇ, ಅವನೊಂದು 4 ಶರ್ಟ್ ತಂದರೆ ನಾವೊಂದು 4-5 ಟಿ ಶರ್ಟ್ ತೊಗೋಗ್ಬೋದು. ಈಗ ನನ್ನ ಟಿ ಶರ್ಟಲ್ಲೆಲ್ಲ ಫೋಟೋಸ್ ತೆಗ್ಸಾದ್ಮೇಲೆ ಅದ್ರ ಟಿ ಶರ್ಟಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತಾಯಿದೆ ಅಂತಂದರೆ ಆ ಟಿ ಶರ್ಟ್ ನಾವು ಇಸ್ಕೊಬಿಡೋದು, ಕೊಡಿ ನಾನು ಫೋಟೋಸ್ ತೆಗ್ಸ್ಕೊತೀನಿ ಅದರಲ್ಲಿ ಅಂತ. ಗೈಸ್ ಆ ಥರ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಮಾತ್ರ ಒಂಥರ ಸಕ್ಕತ್ತಾಗಿತ್ತು ಅವಾಗಂತೂ. ನಾನು ಅವಾಗ್ಲಿಂದನೂ ರೀಲ್ಸ್ ಮಾಡೋ ಹುಚ್ಚು ಗೈಸ್. ಯಾವ್ಯಾವ ಥರ ಮಾಡಿದ್ದೀನಿ ಗೊತ್ತಾ ಗೈಸ್. ಸೀರಿಯಸ್ ಆಗಿ ನನಗೆ ಚಪ್ರಿ ಥರ ಫೀಲ್ ಆಗ್ತಿದೆ. ಸೀರಿಯಸ್ ಆಗಿ ಎಷ್ಟು ಮೆಮೊರೀಸ್ ಮಾಡಿದ್ದೀನಿ ಗೊತ್ತಾ. ನಾನು ಇವತ್ತು ಕುತ್ಕೊಂಡು ನೋಡ್ತಾ ಇದ್ದೀನಿ. ಅಂದರೆ ನನ್ನ ಫೋನು ಒಂದೇ ಹಳೆ ಫೋನ ನಮ್ಮ ಅಕ್ಕಂಗೆ ಯೂಸ್ ಮಾಡೋಕೆ ಕೊಟ್ಟಿದ್ದೆ ನಾನು. ಅದರಲ್ಲಿರೋ ಮೆಮೊರೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ನನಗೆ ಒಂಥರ ಹುಚ್ಚು, ಮೆಮೊರೀಸ್ ಮಾಡಬೇಕು ಅಂತ ಹುಚ್ಚು ಗೈಸ್. ರೀಲ್ಸ್ ತೋರಿಸ್ತೀನಿ ನೋಡಿ ಒಂದು ನಿಮಗೆ. ಮನುಷ್ಯ ಅಂದಮೇಲೆ ಮನುಷ್ಯತ್ವ ಇರಬೇಕು, ಒಳ್ಳೆ ಮನಸ್ಸು ಇರಬೇಕು. ಕ್ಯೂಟ್ನೆಸ್ಗೆ ನಾಯಿಗೂ ಇರುತ್ತೆ. ಗೈಸ್ ಹೆಂಗ್ ಮಾಡಿದೀನಿ ನೋಡಿ ಗೈಸ್. ಥೂ ಯಪ್ಪ ಗೈಸ್, ಸುಮಾರು ರೀಲ್ಸ್ಗಳಿದೆ ಮಾತ್ರ. ಅದನ್ನೆಲ್ಲ ನೋಡ್ಬಿಟ್ರಂತೂ ಎಷ್ಟು ನಗ್ತಿರೋ ನೀವಂತೂ ಗೈಸ್. ಇದಿಷ್ಟೇ ಅಲ್ಲ, ಇದಕ್ಕಿಂತ ಹಳೆ ವಿಡಿಯೋನು ಇದೆ, ಅದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ನಿಮ್ಗೆ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ಗೈಸ್ ಆ ವಿಡಿಯೋಗಳು ನೋಡಿದ್ರಿ, ಇದನ್ನೂ ಒಂದು ನೋಡ್ಬಿಡಿ. ಯಾವಾಗ್ಲೂ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇತ್ತು. ನಾನು ಕೇಳೋದೇ ಮರ್ತೋಗ್ಬಿಟ್ಟೆ ಯಾರ ಜೊತೆ ಅಂತ. ನನ್ಗೆ ಅವಾಗ ಡ್ಯಾನ್ಸ್ ಅಂದರೆ ಹೆವಿ ಹುಚ್ಚಿತ್ತು ಗೈಸ್. ನಾನು ಕರ್ನಾಟಕ ಡ್ಯಾನ್ಸಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗು ಡ್ಯಾನ್ಸ್ ಮಾಡಿದ್ದೀನಿ ಗೈಸ್. ಅದರದ್ದು ಮೆಮೊರೀಸ್ ಸುಮಾರಿದೆ ನೋಡಿ ಇಲ್ಲಿ. ಗೈಸ್ ನಾವು ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡೋಕ್ಕೆ ಇದೆ ಕಾಸ್ಟ್ಯೂಮ್. ನಮಗೆ ನೋಡಿ ಮೇಕಪ್ ಎಲ್ಲ ಮಾಡಿದ್ರು ನಮ್ಗೆ ಅವಾಗ. ಯಾವ ಥರ ಎಲ್ಲ ಫೋಟೋ ತಗೊಂಡಿದ್ದೀವಿ ನೋಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನೂ ಸಾಕಷ್ಟು ಮೆಮೊರೀಸ್ಗಳಿದೆ ಗೈಸ್. ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಗೈಸ್. ಇದಕ್ಕೆ ಇನ್ನೊಂದಷ್ಟು ವಿಡಿಯೋಸ್ಗಳು ಮಾಡ್ತೀವಿ ನಾವು. PUC ಮೆಮೊರೀಸ್ ಇದೆ, ಸ್ಕೂಲ್ ಮೆಮೊರೀಸ್ ಇದೆ, ನನ್ನ ಡ್ಯಾನ್ಸ್ ಕ್ಲಾಸ್ ಮೆಮೊರೀಸ್ ಇದೆ.
ಸುಮಾರು ಮೆಮೊರೀಸ್ಗಳಿದೆ. ಮೆಮೊರೀಸ್ ಮಾಡೋದಕ್ಕೆ ನಮ್ಮ ಗ್ರೂಪಲ್ಲೇ ನಾನೇ ಒಳ್ಳೆ ನೇಮ್ ಮಾಡಿಬಿಟ್ಟಿದ್ದೀನಿ. ಈಗ ನಮ್ಮ ಕಾಲೇಜಲ್ಲೂ ಅಷ್ಟೇ, ಡಿಗ್ರಿ ಕಾಲೇಜಲ್ಲಂತೂ ಗ್ರ್ಯಾಜುಯೇಷನ್ ಡೇ ಅಂತ ಎಲ್ಲ ಡೇದು ಬ್ಲಾಗ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ನಾನಂತೂ ಫುಲ್ಲು ಫಂಕ್ಷನ್ದೆಲ್ಲ ಬ್ಲಾಗ್ ಮಾಡಿದ್ದೀನಿ. ಅದನ್ನು ಇವಾಗಲೂ ನೋಡಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಒಳ್ಳೆ ಮೆಮೊರೀಸ್ ಮಾಡಿದ್ವಿ ಕಣೋ, ನಾವೇನಾದರೂ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿದರೆ ಇನ್ನೂ ಸಕ್ಕದಾಗಿ ಮೆಮೊರೀಸ್ ಮಾಡ್ಬೋದಿತ್ತು ಅಂತೆಲ್ಲ ಹೇಳ್ತಿದ್ರು ಗೈಸ್. ಈಗ ರೀಸೆಂಟಾಗಿ ಹೇಳಿದ್ದು ನನ್ನ ಫ್ರೆಂಡ್ ಒಬ್ಳು ಹೇಳಿದ್ದು, ನಾನು ಗ್ರ್ಯಾಜುಯೇಷನ್ ಡೇದು ಬ್ಲಾಗೆಲ್ಲ ನೋಡ್ತಿದ್ದೆ ನಾನು ಅಂತ. ಗೈಸ್ ಇನ್ನೂ ಮೆಮೊರೀಸ್ ಮಾಡ್ತಾ ಇರೋಣ, ನೀವು ಸಪೋರ್ಟ್ ಮಾಡ್ತಾಯಿರಿ ನನಗೆ ಗೈಸ್. ನನಗೆ ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗ್ತಿಲ್ಲ. ವ್ಯೂಸ್ ಹೋಗಲಿ ಬಿಡಲಿ, ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೋಡುವ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ವೀಡಿಯೋದಲ್ಲಿ ಹೇಳಂಗೆ ಇವಾಗಲೂ ಹೇಳ್ತಾ ಇದ್ದೀನಿ, ಯಾರು ನನ್ನ ಅಕೌಂಟಿಗೆ ಅಥವಾ ನನ್ನ ಯೂಟ್ಯೂಬ್ ಪೇಜ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಅಂತೂ ಇನ್ಮೇಲೆ ಕೊಡ್ತಾನೆ ಇರ್ತೀವಿ. ಡೈಲಿ ವ್ಲಾಗ್ಸ್ ಅಂತೂ ಬರ್ತಾನೆ ಇರುತ್ತೆ. ಇದಕ್ಕಂತೂ ಪಕ್ಕಾ ನಾನು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.